ಸುದೀಪ್ ಸರ್ದು ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಅವರು ಅಷ್ಟೇ ಯಾವತ್ತೂ ನನ್ನ ಮುಂದೆ ಇವತ್ತಿನವರೆಗೂ ದರ್ಶನ್ ಅವ್ರ ಬಗ್ಗೆ ಆಗಲಿ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಇವತ್ತೂ ಮಾತಾಡ್ತಿಲ್ಲ ಅವಯ್ಯ. ಸೊ ವೆಲ್ ಗುಡ್ ನೈಸ್. ಬಟ್ ಮಧ್ಯದಲ್ಲಿ ಯಾರೋ ಸಮಥಿಂಗ್ ನ್ಯೂಸೆನ್ಸ್ ಮಾಡೋರು ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಅದನ್ನು ಕಿವಿ ಕೊಡದೆ ಎಲ್ಲ ಫ್ಯಾನ್ಸ್ಗಳು, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಆ್ಯಂಡ್ ಯಶ್ ಅವ್ರ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್, ಕನ್ನಡ ಚಿತ್ರರಂಗ. ನಾನು ಸುದೀಪ್ ಅವ್ರದ್ದು ಒಂದು ಮಾತು ಚೆನ್ನಾಗಿ ಕೇಳ್ಪಟ್ಟೆ. ಫ್ಯಾನ್ಸ್ಗಳಂದರೆ ಫಸ್ಟು ಎಷ್ಟು ಜನ ಬರ್ತೀರಾ, ಅದಾದಮೇಲೆ ಸಿನಿಮಾ ಚೆನ್ನಾಗಿದ್ದರೆ ಫ್ಯಾನ್ಸ್ಗಳು, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಫ್ಯಾನ್ಸ್ಗಳು ಯಾರು ಬಂದು ಸಿನಿಮಾಗಳನ್ನ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಫ್ಯಾನ್ ಆಗ್ತಾ ಇರ್ತಾನೆ, ಪ್ರತಿಯೊಬ್ಬನೇ ಫ್ಯಾನ್ ಆಗ್ತಿರ್ತಾನೆ. ಒಳ್ಳೆ ಸಿನಿಮಾಗರು, ಒಳ್ಳೆ ಸಿನಿಮಾ ಅಂತ. ಇಲ್ಲಿ ಹೀರೋಗಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ದೊಡ್ಡದು, ಸಿನಿಮಾನೇ ದೊಡ್ಡದು. ಯಾಕಂದರೆ ಸಿನಿಮಾನೇ ನಮಗೆ ಅನ್ನ ಹಾಕೋದು, ಸಿನಿಮಾನೇ ನಮಗೆಲ್ಲ ಕೊಡೋದು, ಸಿನಿಮಾ ದೊಡ್ಡದು. ಇಲ್ಲಿ ಸರ್, ಈಗ ಯುದ್ಧಕ್ಕೆ ಸಿದ್ಧ ಮಾತಿಗೆ ಬದ್ಧ ಅಂದಾಗ ಎಲ್ಲ ಒಂದು ಕಡೆ ಈಗ 45 ಮತ್ತು ಮಾರ್ಕ್ ಒಟ್ಟಿಗೆ ಬರ್ತಾ ಇರೋದ್ರಿಂದನೇ ಈ ರೀತಿ ಮಾತು ಬಂತ ಅನ್ನೋವಂಥ ಚರ್ಚೆ ಕೂಡ ಶುರುವಾಯಿತು. ಯಾಕಂದರೆ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಒಂದೇ ದಿನ ಬಂದಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಹೊಡೆತ ಬೀಳುತ್ತೆ ಅನ್ನೋಂಥ ಸಹಜವಾಗಿ ಗೊತ್ತಾಗುತ್ತೆ. ಇದನ್ನು ಹೆಂಗೆ ಕನ್ಸಿಡರ್ ಮಾಡ್ತೀರಿ ಸರ್ ನೀವು? ಇಲ್ಲ, ಬಾಕ್ಸ್ ಆಫೀಸ್ 100% ನೀವು ಹೇಳೋದು ಖಂಡಿತವಾಗ್ಲೂ ನಾನು ಒಪ್ತೀನಿ ಬಾಕ್ಸ್ ಆಫೀಸ್ ಮೇಲೆ. ಯಾಕೆಂದರೆ ಒಂದು ಸಿನಿಮಾ ಬಂದಿದ್ರೆ ಖಂಡಿತವಾಗ್ಲೂ ಎಲ್ಲದು ನಮ್ಮ ಕನ್ನಡಿಗರು, ಕನ್ನಡ ಜನ 100% ಅದು ಹಾಲಿಡೇಸು ಟೈಮಲ್ಲಿ ಖಂಡಿತವಾಗ್ಲೂ ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋರು, ಇನ್ನೊಂದು ಸಿನಿಮಾ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡೋರು, ಗ್ಯಾರಂಟಿ. ಹೊಡೆತ ಬಿದ್ದೇ ಬೀಳುತ್ತೆ. ಆ್ಯಸ್ ಎ ಬಿಸ್ನೆಸ್ಸಲ್ಲಿ ನಿಮಗೆ 100 ರೂಪಾಯಿ ಬಂದರೆ ಇವ್ರಿಗೆ 50 ರೂಪಾಯಿ ಹೋಗುತ್ತೆ, ಅವ್ರಿಗೆ 50 ರೂಪಾಯಿ ಬರ್ತದೆ. ಸೊ ಈ ಥರ ಯಾವುದು ಬೆಸ್ಟ್ ಸಿನಿಮಾ, ಯಾವುದು ಜನ ಇಷ್ಟಪಡ್ತಾ ಇದ್ದಾರೆ, ಸೊ ಆ ಸಿನಿಮಾಗಳಿಗಂತ 100% ಜನ ನೋಡ್ತಾರೆ. ಯಾವುದನ್ನು ಸೋಲ್ಸಲ್ಲ. ನಮ್ಮ ಜನಗಳು ಸಿನಿಮಾ ಚೆನ್ನಾಗಿದೆ ಖಂಡಿತವಾಗ್ಲೂ ನೋಡ್ತಾರೆ. ಸೊ ಅದಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ. 2 ಸಿನಿಮಾ ರಜಾ ಇರೋದ್ರಿಂದ ಈ ನಿರ್ಮಾಪಕರು ಇಲ್ಲಿ ಶಿವಣ್ಣವರಾಗಲಿ, ಉಪಿ ಸರ್ ಆಗಲಿ, ರಾಜ್ಬೀರ್ ಶೆಟ್ಟಿ ಅವರಾಗಲಿ, ಈ ಕಡೆ ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇವರೆಲ್ಲರಿಗಿಂತ ಹೆಚ್ಚಾಗಿ ನಿರ್ಮಾಪಕ ದೊಡ್ಡವನು. ಏನಕ್ಕೆ ಅಂದರೆ ಅವನು ಹಾಕಿದ ಬಂಡವಾಳ ನೋಡ್ತಾನೆ, ಅವನು ಹಾಕಿದ ಬಂಡವಾಳ ರಿಟರ್ನ್ಸ್ ಎತ್ತಂದು ನೋಡ್ತಾನೆ, ಆಮೇಲೆ ಹಾಲಿಡೇಸ್ ಅಂತ ನೋಡ್ತಾನೆ. ಬಟ್ ಇಬ್ಬರದು ಏನು ತಪ್ಪೇನಿಲ್ಲ, ಇಬ್ಬರು ಜೊತೆಲಿ ಬರ್ತಿದ್ದಾರೆ. ಇಬ್ಬರು ಸಿನಿಮಾಗಳನ್ನು ನೋಡಲಿ, ಇಬ್ಬರು ಸಿನಿಮಾಗಳನ್ನು ಎಲ್ಲ ಅಭಿಮಾನಿಗಳು, ಕನ್ನಡದ ಎಲ್ಲ ಅಭಿಮಾನಿಗಳು ನೋಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ಒಂದು ಇಲ್ಲಿ ತನಕ ಕೂಡ ಒಂದು ನಿಗೂಢನೇ ಇದೆ ಸರ್, ಸುದೀಪ್ ಅವರು ಮತ್ತು ದರ್ಶನ್ ಅವ್ರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈಗ ಏನು ಕಾರಣ ಇರ್ಬೋದು ಅನ್ನೋದು ನೀವು ಕಂಡಂಗೆ ಸರ್? ಏನು ಕಾರಣಗಳಿಲ್ಲ ಬಸ್. ಅವ್ರವ್ರ ಪರ್ಸ್ನಲ್ ಈಗ ನನ್ನ ಮೇಡಮ್ದು ಏನೇನು ಪರ್ಸ್ನಲ್ ಅಂದರೆ ನಾನು ಬೆಡ್ರೂಮಲ್ಲಿ ನಾವು ಪರ್ಸ್ನಲ್ ಮಾತಾಡ್ಕೊಂತೀವಿ, ಹಂಗೆ ಅವ್ರವ್ರ ಪರ್ಸ್ನಲ್ ಇರಬೇಕು. ಬಟ್ ಯಾವತ್ತಾಗಲಿ ಇಬ್ಬರು ಒಬ್ರಿಗೊಬ್ರು ಕೆಟ್ಟದಾಗಿ ಬೈಕೊಂಡವ್ರಲ್ಲ, ಒಬ್ರಿಗೊಬ್ರು ಕೆಟ್ಟದಾಗಿ ಮಾತಾಡ್ದವ್ರಲ್ಲ ಬೇಸಿಕಲಿ. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಆತ್ಮೀಯರಾಗಿರೋದ್ರಿಂದ, ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಮಗನೇ, ನಾನು ಅವ್ರ ಸಿನಿಮಾ, ಸುದೀಪ್ ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ. ದರ್ಶನ್ ಹೌದಾ ಬುದ್ಧಿ, ಹಾಂ ಚೆನ್ನಾಗಿ ಮಾಡಿ ಬುದ್ಧಿ, ದಯವಿಟ್ಟು ಚೆನ್ನಾಗಿರಲಿ ಬುದ್ಧಿ ಅಂತಾರೆ ಪಾಪ ದರ್ಶನ್ ಅವರು. ಸುದೀಪ್ ಅವರು ದರ್ಶನ್ ಸಿನಿಮಾ ಮಾಡ್ತಾ ಇದೀವಿ ಅಂತ ಯಾವಾಗ ಅನೌನ್ಸ್ಮೆಂಟ್ ಮಾಡಿದೆ ನಾನು, ಅವಾಗಷ್ಟೇ ಚೆನ್ನಾಗಿ ಮಾಡಿ ಚಿನ್ನ, ಒಳ್ಳೆ ಇದಾಗಲಿ, ನಿಮ್ಮಿಬ್ಬರು ಕಾಂಬಿನೇಷನ್ನು ಲಾಂಗ್ ಟೈಮ್ ಚಿನ್ನ ಅಂದರೆ ಈ ಥರ ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಿಟ್ಟರೆ ಅದು ಅವ್ರ ಇನ್ನರ್ ಫೀಲಿಂಗ್ಸ್ ಐ ಡೋಂಟ್ ನೋ. ನಾನು ಇನ್ನರ್ ಫೀಲಿಂಗ್ಸ್ ನನಗೆ ಐ ಡೋಂಟ್ ನೋ. ಬಟ್ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿದ್ದಾರೆ, ತುಂಬ ಅದ್ಭುತವಾಗಿ ಪಾಪ ಒಬ್ರಿಗೊಬ್ಬರು ಯಾವತ್ತೂ ಕೆಟ್ಟದಾಗಿ ಮಾತಾಡಿದವರಲ್ಲ.